ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ಸಿಂಹರಾಶಿಯವರೇ, ದಯವಿಟ್ಟು ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ 1 ನಿಮಿಷ ಬಿಡುವು ಮಾಡಿಕೊಂಡು ಈ ಮಾತನ್ನು ಅತ್ಯಂತ ಗಮನವಿಟ್ಟು ಆಲಿಸಿ. ಇದು ಕೇವಲ ಮತ್ತೊಂದು ಸಾಮಾನ್ಯ ಜ್ಯೋತಿಷದ ವಿಡಿಯೋ ಖಂಡಿತ ಅಲ್ಲ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಷ್ಟಗಳ ಸರಮಾಲೆಯನ್ನು ಎದುರಿಸುತ್ತಾ ತಮ್ಮವರಿಗಾಗಿ, ತಮ್ಮ ಕುಟುಂಬದ ಏಳಿಗೆಗಾಗಿ, ತಮ್ಮ ಸ್ವಂತ ಕನಸುಗಳನ್ನು, ಆಸೆಗಳನ್ನು ಮೂಲೆಗುಂಪು ಮಾಡಿ ಸಾರ್ಥಕತೆಯ ಒಂದು ಸಣ್ಣ ಕಿರಣಕ್ಕಾದರೂ ಹುಡುಕಾಟ ನಡೆಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಸಂಚಿಕೆ ಇದು. ನಮ್ಮ ಚಾನಲ್ಗೆ ನಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಜೀವನದ ಹಾದಿಯಲ್ಲಿ ದಾರಿ ಕಾಣದೆ, ಗುರಿ ತಲುಪುವ ಮಾರ್ಗ ತಿಳಿಯದೆ ಕುರುಡು ಕುದುರೆಯಂತೆ ಓಡುತ್ತಿರುವ ಅನೇಕ ಸಿಂಹರಾಶಿಯವರನ್ನು ನಾವು ನೋಡುತ್ತೇವೆ. ನೀವೆಂದಾದರೂ ಒಂದು ಕ್ಷಣ ಕುಳಿತು ಯೋಚಿಸುತ್ತಿದ್ದೀರಾ, ಒಂದೇ ರಾಶಿಯಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಜೀವನ ಯಾಕೆ ಅಜಗಜಾಂತರ ವ್ಯತ್ಯಾಸದಿಂದ ಕೂಡಿರುತ್ತದೆ ಎಂದು? ಸಿಂಹರಾಶಿಯಲ್ಲಿ ಜನಿಸಿದ ಕೆಲವರು ಸಮಾಜದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುತ್ತಾರೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತೆ ಅವರು ಕಾಲಿಟ್ಟ ಕಡೆಯೆಲ್ಲ ಜಯಭೇರಿ ಬಾರಿಸುತ್ತಾರೆ. ಕಾರು, ಬಂಗಲೆ, ಹಣ, ಅಂತಸ್ತು, ಸಮಾಜದಲ್ಲಿ ಉನ್ನತ ಗೌರವ, ಹೀಗೆ ಎಲ್ಲವನ್ನೂ ಪಡೆದು ಒಂದು ಸಾರ್ಥಕ ಹಾಗೂ ರಾಜವೈಭೋಗದ ಜೀವನವನ್ನು ನಡೆಸುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಅದೇ ಸಿಂಹರಾಶಿಯಲ್ಲಿ ಜನಿಸಿದ ಇನ್ನು ಕೆಲವು ವ್ಯಕ್ತಿಗಳು ಜೀವನವೇ ಬೇಸರವಾಗುವಂಥ ಅತ್ಯಂತ ಕಷ್ಟಪಡದ ಪರಿಸ್ಥಿತಿಯಲ್ಲಿ ನರಳುತ್ತಿರುತ್ತಾರೆ. ದೈನಂದಿನ ಒಂದೊತ್ತು ಊಟಕ್ಕೂ ಪರದಾಡುವಂತಹ ಕೈ ಹಾಕಿದ ಕೆಲಸಗಳೆಲ್ಲವೂ ನಷ್ಟ, ಎದುರಾಳಿಗಳಿಂದ ಹಾಗೂ ಶತ್ರುಗಳಿಂದ ಕಾಟ, ಸಮಾಜದಲ್ಲಿ ಮತ್ತು ಸ್ವಂತ ಸಂಬಂಧಿಕರಿಂದಲೇ ಅಪಮಾನ, ವ್ಯಂಗ್ಯ ನಗುಗಳ ನಡುವೆ ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿಕೊಳ್ಳುವಂಥ ಸ್ಥಿತಿಯಲ್ಲಿರುತ್ತಾರೆ. ಇದಕ್ಕೆ ನಿಜವಾದ ಕಾರಣವಾದರೂ ಏನು? ಇದು ಕೇವಲ ಗ್ರಹಗತಿಗಳ ಆಟವೇ, ಅದೃಷ್ಟದ ಕೊರತೆಯೇ, ಸಮಯದ ದೋಷವೇ, ಅಥವಾ ನಮ್ಮ ಒಳಗೆ ಅಡಗಿರುವ ನಮಗೆ ಅರಿವಿಲ್ಲದ ಯಾವುದೋ ಒಂದು ಅಗಾಧವಾದ ದೈವಿಕ ಶಕ್ತಿಯ ಪ್ರಭಾವವೇ? ಸಿಂಹರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಅತಿ ದೊಡ್ಡ ರಹಸ್ಯವಿರುವುದೇ ನಿಮ್ಮ ಅಧಿಪತಿಯಲ್ಲಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಬೆಳಗುವ ಒಂದು ನಕ್ಷತ್ರವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ, ಬೆಳಕು ಮತ್ತು ಜೀವ ನೀಡುವ ಅಗಾಧವಾದ ಅಗ್ನಿಶಕ್ತಿ. ಅದೇ ರೀತಿ ಹುಟ್ಟಿನಿಂದಲೇ ನಿಮ್ಮ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಅಗ್ನಿತತ್ವ ಅಡಗಿರುತ್ತದೆ. ಈ ಅಗ್ನಿಶಕ್ತಿಗೆ ಸರಿಯಾದ ದಿಕ್ಕು ಮತ್ತು ದಾರಿ ಸಿಕ್ಕಾಗ ಒಬ್ಬ ಸಾಮಾನ್ಯ ಗುಡಿಸಲಿನಲ್ಲಿ ಹುಟ್ಟಿದ ವ್ಯಕ್ತಿಯೂ ಕೂಡ ಜಗತ್ತನ್ನೇ ಆಳುವ ಸಾಮ್ರಾಟನಾಗಿ ಬೆಳೆಯಬಲ್ಲ. ನಾಯಕತ್ವದ ಗುಣ, ಅಚಲವಾದ ಆತ್ಮವಿಶ್ವಾಸ, ಆಗಸದೆತ್ತರದ ದೊಡ್ಡ ಕನಸುಗಳು, 10 ಜನರನ್ನು ಮುನ್ನಡೆಸುವ ಅಪ್ರತಿಮ ಶಕ್ತಿ, ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಬಂದಿರುವ ಸಹಜ ಗುಣಗಳು. ಆದರೆ ಇದೇ ಅಗ್ನಿಶಕ್ತಿ ತಪ್ಪು ದಾರಿಯಲ್ಲಿ ಹೋದರೆ ಅಥವಾ ಅದನ್ನು ನಿಯಂತ್ರಿಸಲು ವಿಫಲರಾದರೆ, ಅದು ಬೇರೆಯವರನ್ನು ಸುಡುವ ಬದಲು ನಿಮ್ಮ ಸ್ವಂತ ಜೀವನವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶೇಷತೆಗಳಿರುತ್ತದೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಹೊಂದುವ ನಿರ್ದಿಷ್ಟ ಕೆಲಸದ ಕ್ಷೇತ್ರ, ಕಾಪಾಡುವ ದೈವಿಕ ಶಕ್ತಿ ಮತ್ತು ಬದುಕಿನ ಸರಿಯಾದ ದಾರಿ ಇರುತ್ತದೆ. ಆ ನಿರ್ದಿಷ್ಟ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಯಶಸ್ಸು, ಅಖಂಡವಾದ ಹಣ, ಸಮಾಜದಲ್ಲಿ ಅತಿ ದೊಡ್ಡ ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ಮನಃಶಾಂತಿ ಸಿಗಲು ಸಾಧ್ಯ. ಹಾಗಾದರೆ ನಿಮ್ಮನ್ನು ಸದಾ ಕಾಯುವ ಆ ದೈವಿಕ ಶಕ್ತಿ ಯಾವುದು? ಯಾವ ಕೆಲಸಕ್ಕೆ ಕೈ ಹಾಕಿದರೆ ನೀವು ಯಶಸ್ಸಿನ ಶಿಖರ ಏರುತ್ತೀರಾ? ನಿಮಗೆ ಅರಿವಿಲ್ಲದೆ ನೀವು ಮಾಡುತ್ತಿರುವ ಆ 3 ದೊಡ್ಡ ತಪ್ಪುಗಳು ಯಾವುವು? ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ದಾಂಪತ್ಯ ಸ್ವರ್ಗವಾಗುತ್ತದೆ? ಈ ಎಲ್ಲ ನಿಗೂಢ ರಹಸ್ಯಗಳನ್ನು ನಮ್ಮ ರಾಶಿ ಮಾಸ್ಟರ್ ಚಾನಲ್ನಲ್ಲಿ ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ಆಲಿಸಿ. ಈ ರಹಸ್ಯಗಳನ್ನು ನೀವು ಅರಿತುಕೊಂಡ್ರೆ ನಿಮ್ಮ ಭವಿಷ್ಯದ ದಿಕ್ಕೇ ಬದಲಾಗುವುದು ಖಚಿತ. ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋ ಮುನ್ನ ಅಂತಹ ಅಪರೂಪವಾದಂತಹ ಹಾಗೂ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಒತ್ತಿ. ಸಿಂಹರಾಶಿಯವರೇ, ಮೊದಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಕುಬೇರನಂತೆ ಬದುಕಲು ಮತ್ತು ಮತ್ತೊಬ್ಬ ವ್ಯಕ್ತಿ ಕುಚೇಲನಂತೆ ನರಳಲು ಇರುವ ಅತಿ ಮುಖ್ಯ ಕಾರಣ ನಿಮ್ಮೊಳಗಿನ ಶಕ್ತಿಯ ಬಳಕೆ. ಯಶಸ್ವಿಯಾದ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಒಳಗಿನ ಅಗ್ನಿಯನ್ನು ಅತ್ಯಂತ ಶಿಸ್ತು, ನಿಖರವಾದ ಗುರಿ ಮತ್ತು ಕಠಿಣ ಪರಿಶ್ರಮದ ಕಡೆಗೆ ಹರಿಸುತ್ತಾರೆ. ಅವರು ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟು ಬಾರಿ ಬಿದ್ದರೂ ಹಿಂತಿರುಗಿ ನೋಡುವುದಿಲ್ಲ. ತಮ್ಮ ಗುರಿಗಾಗಿ ಹಗಲಿರುಳು ಹೋರಾಡುತ್ತಾರೆ. ಈ ಛಲದ ಫಲವಾಗಿಯೇ ಐಶ್ವರ್ಯ ಅವರ ಹಿಂದೆ ಬರುತ್ತದೆ.
ಆದರೆ ಸಂಕಷ್ಟದಲ್ಲಿರುವವರು ತಮ್ಮದೇ ಆದ 3 ದೊಡ್ಡ ತಪ್ಪುಗಳಿಂದ ತಮ್ಮ ಶಕ್ತಿಯನ್ನು ತಾವೇ ನಾಶ ಮಾಡಿಕೊಳ್ಳುತ್ತಿರುತ್ತಾರೆ. ಆ 3 ತಪ್ಪುಗಳಲ್ಲಿ ಮೊದಲನೆಯದು ಅತಿಯಾದ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರಾಜಗಾಂಭೀರ್ಯ ಇರುತ್ತದೆ. ಆದರೆ ಕೆಲವೊಮ್ಮೆ ಇದು ನನಗೆ ಮಾತ್ರ ಎಲ್ಲವೂ ಗೊತ್ತು, ನನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂಬ ಅಹಂಕಾರವಾಗಿ ಬದಲಾಗುತ್ತದೆ. ಈ ಒಂದು ನಕಾರಾತ್ಮಕ ಗುಣ ನಿಮ್ಮ ಬೆಳವಣಿಗೆಗೆ ಅತಿ ದೊಡ್ಡ ಶತ್ರು. ಹೊಸ ವಿಷಯಗಳನ್ನು ಕಲಿಯಲು ನಿರಾಕರಿಸುವುದು, ಹಿರಿಯರ ಅಥವಾ ಹಿತೈಷಿಗಳ ಸಲಹೆಯನ್ನು ಧಿಕ್ಕರಿಸುವುದು ಮತ್ತು ತಾನೇ ತೆಗೆದುಕೊಂಡ ತಪ್ಪು ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವುದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಎರಡನೆಯ ಅತಿ ದೊಡ್ಡ ತಪ್ಪು ಎಂದರೆ ನಿಮ್ಮ ಅಂಧವಿಶ್ವಾಸ ಮತ್ತು ತಪ್ಪು ಸ್ನೇಹ. ಸಿಂಹರಾಶಿಯವರು ಹೊರಗಡೆ ನೋಡಲು ಸಿಂಹದಂತೆ ಗಾಂಭೀರ್ಯದಿಂದ ಕಂಡರೂ ಒಳಗಿನಿಂದ ಅತ್ಯಂತ ಮೃದುವಾದ ಮತ್ತು ಭಾವುಕವಾದ ಹೃದಯವನ್ನು ಹೊಂದಿರುತ್ತಾರೆ. ಯಾರಾದರೂ ನಿಮ್ಮ ಮುಖದ ಮುಂದೆ 4 ಒಳ್ಳೆಯ ಮಾತುಗಳನ್ನಾಡಿ ಹೊಗಳಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತೀರಿ. ಆದರೆ ನೆನಪಿರಲಿ, ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುವವರೇ ಹೆಚ್ಚು. ನಿಮ್ಮ ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟು ಬಿಡಿ. ಮೂರನೆಯದು ಮತ್ತು ನಿಮ್ಮನ್ನು ಆರ್ಥಿಕವಾಗಿ ಮುಳುಗಿಸುವ ಅತಿ ಮುಖ್ಯ ಕಾರಣವೆಂದರೆ ಅನಗತ್ಯವಾದದ್ದೊಂದು ವೆಚ್ಚ ಮತ್ತು ಆಡಂಬರದ ಜೀವನ ಶೈಲಿ. ಸಿಂಹರಾಶಿಯವರಿಗೆ ರಾಜನಂತೆ ಬದುಕಬೇಕು, ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು, ದುಬಾರಿ ಬಟ್ಟೆ, ವಾಹನ ಹೊಂದಿರಬೇಕು ಎಂಬ ಆಸೆ ಸಹಜವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದಿದ್ದರೂ ಸಮಾಜದ ಮುಂದೆ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸಲು ಹೋಗಿ ಸಾಲದ ಶೂಲಕ್ಕೆ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಆದಾಯಕ್ಕಿಂತ ನಿಮ್ಮ ಖರ್ಚು ಹೆಚ್ಚಾದಾಗ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಬೀದಿಗೆ ಬರುವುದು ಖಚಿತ. ರಾಜನಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಕೋಪದ ಮೇಲೆ ಮತ್ತು ನಿಮ್ಮ ಖರ್ಚಿನ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರಲೇಬೇಕು. ಈಗ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುವ, ನಿಮ್ಮನ್ನು ಸದಾ ರಕ್ಷಿಸುವ ಆ ಅಗಾಧವಾದ ದೈವಿ ಶಕ್ತಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರೇ, ನಿಮ್ಮ ರಾಶಿಯ ಮೂಲ ಬಲವೇ ಸೂರ್ಯ. ಸೂರ್ಯದೇವನು ಇಡೀ ಜಗತ್ತಿನ ಕತ್ತಲೆಯನ್ನು ಓಡಿಸಿ ಹೇಗೆ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ನಿಮ್ಮೊಳಗಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಿದರೆ ನಿಮ್ಮ ಜೀವನದ ದಾರಿದ್ರ್ಯ ದೂರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದಿದ್ರೆ, ಸಮಾಜ ನಿಮ್ಮನ್ನು ಗುರುತಿಸುತ್ತಿಲ್ಲ ಎನಿಸಿದರೆ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಪ್ರತಿಫಲ ಶೂನ್ಯವಾಗಿದ್ದರೆ ನಿಮ್ಮ ದೈವಿಕ ಬಲವನ್ನು ಹೆಚ್ಚಿಸಿಕೊಳ್ಳುವ ಸಮಯ ಬಂದಿದೆ ಎಂದರ್ಥ. ಸಿಂಹರಾಶಿಯವರ ಪ್ರಧಾನ ಅಧಿದೇವತೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅದರಲ್ಲೂ ವಿಶೇಷವಾಗಿ ಸೂರ್ಯನ ಉಗ್ರ ಮತ್ತು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರವಾದದ್ದು. ನೀವು ಎಂತಹದ್ದೇ ಸಂಕಷ್ಟದಲ್ಲಿ ಸಿಲುಕಿದ್ದರೂ, ಎದುರಾಳಿಗಳು ನಿಮ್ಮನ್ನು ಮುಗಿಸಿ ಸಂಚು ರೂಪಿಸುತ್ತಿದ್ದರೂ ನರಸಿಂಹಸ್ವಾಮಿಯ ಧ್ಯಾನ ನಿಮ್ಮ ಮನಸ್ಸಿಗೆ ಆನೆ ಬಲವನ್ನು ನೀಡುತ್ತದೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಅದ್ಭುತವಾದ ಫಲವನ್ನು ನೀಡುತ್ತದೆ. ಒಂದು ವೇಳೆ ಮಂತ್ರಪಠಣ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಮುಂಜಾನೆಯ ಎಳೆಬಿಸಿಲಿಗೆ ನಿಂತು ಸೂರ್ಯದೇವನಿಗೆ 2 ಕೈ ಮುಗಿದು ನಮಸ್ಕರಿಸಿ. ಇದರಿಂದ ನಿಮ್ಮೊಳಗಿನ ಮಂಕಾದ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಇನ್ನೊಂದು ಅತ್ಯಂತ ಪ್ರಬಲವಾದ ಪರಿಹಾರವೆಂದರೆ ಸೂರ್ಯಾರ್ಘ್ಯ ನೀಡುವುದು. ಬೆಳಗಿನ ಸ್ನಾನದ ನಂತರ ಒಂದು ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ಈ ಒಂದು ಸರಳವಾದ ಅಭ್ಯಾಸವು ಸಮಾಜದಲ್ಲಿ ಮತ್ತು ಗೌರವ, ಕೀರ್ತಿ ಮತ್ತು ಆರ್ಥಿಕ ಬಲವನ್ನು ಅಚ್ಚರಿಪಡಿಸುವ ರೀತಿಯಲ್ಲಿ ಹೆಚ್ಚಿಸುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳು, ಆತಂಕಗಳು ನಿವಾರಣೆಯಾಗಿ ನಿಮ್ಮ ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಬುದ್ಧಿಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಕೆಲಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ದಿನಕ್ಕೆ 11 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ರೂಢಿಸಿಕೊಳ್ಳಿ. ಹಣೆಬರಹ ಎಂಬುದು ಬ್ರಹ್ಮ ಬರೆದದ್ದಲ್ಲ, ಅದು ನಾವು ಮಾಡುವ ಕರ್ಮ, ನಮ್ಮ ಶಿಸ್ತು ಮತ್ತು ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಎಂಬುದನ್ನು ಸಿಂಹರಾಶಿಯವರು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾದ ದಾಂಪತ್ಯ ಜೀವನ ಮತ್ತು ವಿವಾಹದ ಬಗ್ಗೆ ಗಮನ ಹರಿಸೋಣ. ಸಿಂಹರಾಶಿಯವರ ದಾಂಪತ್ಯ ಜೀವನ ಎಂದಿಗೂ ಸಾಮಾನ್ಯರಂತೆ ಇರುವುದಿಲ್ಲ. ನೀವು ಪ್ರೀತಿಸಿದರೆ ಸಂಪೂರ್ಣ ಹೃದಯವನ್ನು ಧಾರೆ ಎರೆಯುತ್ತೀರಿ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಬಾಳ ಸಂಗಾತಿಯಾಗಿ ಒಪ್ಪಿಕೊಂಡ್ರೆ ಅವರನ್ನು ಮಹಾರಾಜ ಅಥವಾ ಮಹಾರಾಣಿಯಂತೆ ತಲೆ ಮೇಲೆ ಹೊತ್ತು ಮೆರೆಸುವ ಗುಣ ನಿಮ್ಮದು. ನಿಮ್ಮಲ್ಲಿರುವ ಪ್ರೀತಿ, ಕಾಳಜಿ ಮತ್ತು ನಿಷ್ಠೆಯನ್ನು ಬೇರೆ ಯಾವ ರಾಶಿಯವರಲ್ಲೂ ಕಾಣಲು ಸಾಧ್ಯವಿಲ್ಲ.
ನಿಮ್ಮ ಸಂಗಾತಿಗೆ ಸಣ್ಣ ಕಷ್ಟ ಬಂದರೂ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಕಾಪಾಡಲು ಮುಂದಾಗುತ್ತೀರಿ. ಅವರಿಗೆ ಜಗತ್ತಿನ ಎಲ್ಲ ಸಂತೋಷವನ್ನು ಭದ್ರತೆಯನ್ನು ನೀಡಬೇಕು ಎಂಬುದು ನಿಮ್ಮ ಅಂತರಾಳದ ಆಸರೆಯಾಗಿರುತ್ತದೆ. ಆದರೆ ಇಲ್ಲೂ ಒಂದು ಸಣ್ಣ ತೊಡಕಿದೆ. ಸಿಂಹರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಅತಿಯಾದ ನಿರೀಕ್ಷೆಗಳಿರುತ್ತವೆ. ನನ್ನ ಸಂಗಾತಿ ನನ್ನನ್ನು ಸದಾ ಗೌರವಿಸಬೇಕು, ನನ್ನ ಪ್ರತಿಯೊಂದು ಮಾತಿಗೂ ಬೆಲೆ ಕೊಡಬೇಕು, ಸಮಾಜದ ಮುಂದೆ ನನ್ನನ್ನು ಸದಾ ಹೊಗಳಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ಕೇವಲ ಪ್ರೀತಿ ಮಾತ್ರವಲ್ಲ, ಅಗಾಧವಾದ ಪ್ರಶಂಸೆಯ ಹಸಿವು ನಿಮ್ಮಲ್ಲಿರುತ್ತದೆ. ಯಾವಾಗ ನಿಮ್ಮ ಸಂಗಾತಿ ನಿಮ್ಮನ್ನು ವಿಮರ್ಶೆ ಮಾಡುತ್ತಾರೋ ಅಥವಾ ನಿಮ್ಮ ಮಾತಿಗೆ ಎದುರುತ್ತರ ನೀಡುತ್ತಾರೋ ಆಗ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಇದೇ ಕಾರಣಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳವಾಗಿ ಮಾರ್ಪಾಡಾಗುತ್ತದೆ. ದಾಂಪತ್ಯದಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡ್ರೆ ಸಿಂಹರಾಶಿಯವರ ಸಂಸಾರ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನಿಮ್ಮದೇ ಆದ ಒಂದು ಸ್ಟೈಲ್, ಒಂದು ರಾಯಲ್ ಟಚ್ ಇರುತ್ತದೆ. ಅದೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಗುಟ್ಟು. ನೆನಪಿಡಿ, ಜಗತ್ತಿನಲ್ಲಿ ಯಾವ ಕೆಲಸವೂ ಚಿಕ್ಕದಲ್ಲ. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಇಂದು ನೀವು ಬೀದಿಯ ಬದಿಯಲ್ಲಿ ಆರಂಭಿಸುವ ಸಣ್ಣ ವ್ಯಾಪಾರ ನಾಳೆ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಬೃಹತ್ ಕಾರ್ಪೊರೇಟ್ ಕಂಪನಿಯಾಗಿ ಬೆಳೆಯಬಲ್ಲದು. ನೀವು ಬಿದ್ದಾಗ ಜಗತ್ತು ಆಡಿಕೊಳ್ಳಬಹುದು, ಆದರೆ ನೀವು ಎದ್ದು ನಿಂತು ಓಡಲು ಆರಂಭಿಸಿದರೆ ನಿಮ್ಮ ವೇಗವನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲಿನ ಯಾರಿಗೂ ಇಲ್ಲ. ತಡವಾಗಿ ಗೆದ್ದರೂ ಸರಿ, ಇಡೀ ಜಗತ್ತು ನಮ್ಮ ಹತ್ತಿರ ತಿರುಗಿ ನೋಡುವಂತೆ ಗೆದ್ದು ಬೀಗುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮೊಳಗಿನ ಆನಂದ ದೀಪ ಸದಾ ಬೆಳಗುತ್ತಿರಲಿ. ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ. ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ? ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ? ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ? ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ? ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ, ಯಾರ ಸಹಾಯಕ್ಕೂ ಕಾಯದೆ ಒಬ್ಬಂಟಿಯಾಗಿ ನಿಮ್ಮ ಬದುಕನ್ನು ಬದಲಾಯಿಸುವಷ್ಟು ಸಾಮರ್ಥ್ಯವುಳ್ಳ, ಹಣಕ್ಕಿಂತ ಗೌರವಕ್ಕೆ ಬೆಲೆ ಕೊಡುವಂತಹ ಮಹತ್ವಾಕಾಂಕ್ಷಿ ಸ್ವಾಭಿಮಾನದ ರಾಜನ ರಾಶಿಯಾದಂತಹ ಸಿಂಹರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಧರ್ಮ ಸಂಕಟಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು? ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಬೆಂಕಿಯ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜ ಸಿಂಹ. ಸಿಂಹ ರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತದೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ. ಈ 3 ಅಂಶಗಳೇ ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಪ್ರತಿಭೆಯನ್ನು ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಅವರು ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ, ಬದಲಾಗಿ ಗುಂಪಿನ ನಾಯಕರಾಗಲು ಬಯಸುತ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಎಂದರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗಡೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ದ್ವೇಷಿಸುತ್ತಾರೆ. ಸಿಂಹರಾಶಿಯವರು ಒಂದು ಶಪಥವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ತಾಕತ್ತು, ಶಕ್ತಿ ಸಿಂಹರಾಶಿಗೆ ಇದೆ. ನೀವು ಮಾಡಬೇಕಾದಂಥ ಮೊದಲನೇ ಶಪಥ,
ನಿಮಗೆ ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವವರು, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು, ನಿಮ್ಮ ದೌರ್ಬಲ್ಯಗಳನ್ನು ಹೇಳುವವರ ಮಾತುಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ. ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿ. ಅವರು ಹೇಳುವಂತಹ ವ್ಯಂಗ್ಯ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ನಿಮ್ಮಲ್ಲಿ ನೀವು ಚೇಂಜಸ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಹೇಳುವಂಥ ನಿಮ್ಮಲ್ಲಿರುವಂಥ ನೆಗೆಟಿವ್ ಗುಣಗಳನ್ನು ನೀವು ಸರಿ ಮಾಡಿಕೊಳ್ತಾ ಹೋದ ಹಾಗೆ ಅವರು ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ಗಳನ್ನು ಹೇಳೋದಕ್ಕೆ ಅವಕಾಶನೇ ಇರುವುದಿಲ್ಲ. ಅದನ್ನು ಬಿಟ್ಟು ಅಯ್ಯೋ ಅವರು ನನ್ನ ಬಗ್ಗೆ ಹಾಗೆ ಹೇಳಿಬಿಟ್ರು, ಹೀಗೆ ಹೇಳಿಬಿಟ್ರು ಅಂತ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮನ್ನು ಕೋಪಿಷ್ಟರು ಅಂತ ಪಟ್ಟ ಕಟ್ಟುತ್ತಾರೆ. ಅದಕ್ಕೋಸ್ಕರ ಅನ್ನೆಸೆಸರಿ ಟೆನ್ಷನನ್ನು ಮಾಡಿಕೊಂಡು ಅವರ ಮೇಲೆ ಜಗಳಕ್ಕೆ ಹೋದರೆ ನೀವೇ ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ತೀರಾ. ಆದ್ದರಿಂದ ಯಾರು ಏನೇ ಹೇಳಿದರೂ, ಯಾರೇ ನನ್ನ ಬಗ್ಗೆ ನ್ಯೂನ್ಯತೆಗಳನ್ನು ಗುರುತಿಸಿ ಹೇಳಿದರೂ ನಾನು ಕೋಪಗೊಳ್ಳದೆ ನನ್ನ ನ್ಯೂನ್ಯತೆಗಳನ್ನು ಬದಲಾಯಿಸಿಕೊಳ್ಳುವಂಥ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನ್ಯೂನ್ಯತೆಗಳನ್ನು ಹೇಳುವವರು ಅಲ್ಲೇ ಇರ್ತಾರೆ. ಸಿಂಹರಾಶಿಯವರು ಬೆಳೀತಾ ಹೋಗ್ಬೋದು ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಎರಡನೆಯದಾಗಿ, ಸಿಂಹರಾಶಿಯವರು ನಿಮಗೆ ಇಷ್ಟವಿಲ್ಲದಂತಹ ವ್ಯಕ್ತಿಗಳ ಕಡೆ ಯಾವುದೇ ಕಾರಣಕ್ಕೂ ತಿರುಗಿಯೂ ಸಹ ನೋಡಬೇಡಿ. ಇಷ್ಟವಲ್ಲದ ವ್ಯಕ್ತಿಗಳಿಂದ ದೂರವಿದ್ದರೆ ನೆಮ್ಮದಿಯಾಗಿರಬಹುದು. ರುಚಿಯಾದಂತಹ ಹಣ್ಣುಗಳು ಇರುವಂಥ ಮರಕ್ಕೆ ಎಲ್ಲರೂ ಕಲ್ಲುಗಳನ್ನು ಹೊಡಿತಾ ಇರ್ತಾರೆ. ಆದರೆ ಬತ್ತಿ ಹೋದಂತಹ ಮರಕ್ಕೆ, ಒಣಗಿ ಹೋದಂತಹ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗೆಯೇ ಒಳ್ಳೆ ಸಾಧನೆ ಮಾಡುವವರಿಗೆ ಗೆಲ್ಲುವ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ನಿಮ್ಮ ಹಿತಶತ್ರುಗಳು, ನಿಮ್ಮ ಗುಪ್ತ ಶತ್ರುಗಳು ಪ್ರಯತ್ನವನ್ನು ಮಾಡ್ತಾರೆ. ಅವರನ್ನೆಲ್ಲ ಇಗ್ನೋರ್ ಮಾಡಬೇಕು. ಅವರ ಪ್ರಯತ್ನಗಳನ್ನು ನಿಮ್ಮ ರಾಜತಂತ್ರದಿಂದ ಸೋಲಿಸಬೇಕು. ತುಂಬ ಹೆಸರು, ಕೀರ್ತಿ, ಸಾಧನೆ ಮಾಡುವವರಿಗೆ ಶತ್ರುಗಳು ಯಾವಾಗಲೂ ಹೆಚ್ಚಾಗಿಯೇ ಇರುತ್ತಾರೆ. ಶತ್ರುಗಳ ಬಗ್ಗೆ ಭಯಪಡುವುದನ್ನು ಬಿಡಬೇಕು. ನಾನು ಹಣ್ಣು ಕೊಡುವ ಮರ, ಆದ್ದರಿಂದ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಎನ್ನುವಂಥ ವಿಷಯವನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಕೆಲಸ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನನ್ನ ಗುರಿ ಸಾಧನೆಗೆ ನನ್ನ ಶತ್ರುಗಳು ಅಡ್ಡಗಾಲಾಗುವುದಿಲ್ಲ ಎಂಬಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಮೂರನೆಯದಾಗಿ, ನಿಮ್ಮ ಮೇಲೆ ಪರಾಕ್ರಮ ತೋರಿಸುವಂಥ, ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದರೂ ಸರಿ, ನಿಮ್ಮ ಬಿಸ್ನೆಸ್ಸಲ್ಲಾದರೂ ಸರಿ, ಅಂತಹ ವ್ಯಕ್ತಿಗಳಿಂದ, ಅಂತಹ ಪರಿಸರದಿಂದ ದೂರವಿರಲು ಪ್ರಯತ್ನವನ್ನು ಮಾಡಿ. ಬೇರೆಯವರಿಗೋಸ್ಕರ ನಿಮ್ಮ ತನವನ್ನು ಬಿಟ್ಟುಕೊಡುವುದಿಲ್ಲ ಎಂಬಂತಹ ಶಪಥವನ್ನು ಮಾಡಿ. ಸಿಂಹರಾಶಿಯವರು ನಿಮಗೆ ಇಷ್ಟಪಡುವಂತಹ ಡ್ರೆಸ್ಗಳನ್ನು ಹಾಕಿಕೊಳ್ಳಿ. ನಿಮ್ಮ ಮಾತಿನ ಶೈಲಿಯನ್ನು ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳದೆ ನಿಮ್ಮ ಐಡೆಂಟಿಟಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಯಾರೂ ತೃಪ್ತಿಪಡಿಸಲು ಸಾಧ್ಯನೇ ಇಲ್ಲ. ಬೇರೆಯವರನ್ನು ತೃಪ್ತಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಅದು ಸಾಧ್ಯವೂ ಇಲ್ಲ. ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಸಿಂಹರಾಶಿಯವರು ಅರ್ಧರಾತ್ರಿಯಲ್ಲಿ ಕಷ್ಟ ಅಂದರೂ ನಿಜವಾದಂತಹ ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾನಸಿಕವಾಗಿಯೇ ಆಗಲಿ ಧೈರ್ಯವನ್ನು ತುಂಬುತ್ತೀರಾ. ಹೆಗಲಿಗೆ ಹೆಗಲು ಕೊಡುವಂತಹ ರಾಶಿಯವರು. ಹಣದ ವಿಚಾರವೇ ಆದರೂ ಸರಿ, ಮಾನಸಿಕವಾಗಿಯೇ ಆದರೂ ಸರಿ, ಅವರಿಗೆ ಧೈರ್ಯವನ್ನು ತುಂಬಿದರೂ ನಿಮ್ಮನ್ನು ಕೆಟ್ಟವರು ಅನ್ನುವಂತಹ ಭಾವನೆಯಲ್ಲಿಯೇ ಗುರುತಿಸುವುದು. ನೀವು ಎಷ್ಟೇ ಸಹಾಯ ಮಾಡಿದರೂ ಈ ಪ್ರಪಂಚದಲ್ಲಿ ಯಾರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇರುವವರಿಗೆ, ಬಡವರಿಗೆ, ನಿಜವಾದ ಸ್ನೇಹಿತರಿಗೆ ಮಾತ್ರ ನಿಮ್ಮ ಸಹಾಯ ಸಿಗಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿ. ಆದರೆ ನಿಮ್ಮ ಒಳ್ಳೆಯತನಕ್ಕೆ ಗ್ರಹಗಳು, ದೇವರು ಖಂಡಿತವಾಗಿಯೂ ಪ್ರತಿಫಲವನ್ನು, ಪುಣ್ಯವನ್ನು ಕೊಟ್ಟೇ ಕೊಡುತ್ತಾರೆ. ಐದನೆಯದಾಗಿ, ಜೀವನಕ್ಕಿಂತ ದೊಡ್ಡ ಶಾಲೆ ಇಲ್ಲ. ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಧೈರ್ಯ ದೇವರು ನಿಮಗೆ ಹುಟ್ಟಿನಿಂದಲೇ ನಿಮಗೆ ಕೊಟ್ಟಿರುತ್ತಾರೆ. ನಿಮ್ಮ ರಕ್ತದ ಕಣಕಣದಲ್ಲಿಯೂ ಹೋರಾಟ ಮಾಡುವಂತಹ ಶಕ್ತಿ ಇದೆ. ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ. ಆದರೆ ನಮ್ಮ ಸಮಯ ಬರುವವರೆಗೂ ನಾವು ಸತತ ಪ್ರಯತ್ನವನ್ನು ಪಟ್ಟು ಕಾಯಲೇಬೇಕು. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಧೈರ್ಯಗೆಡುವುದಿಲ್ಲ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನಂಬರ್ 1 ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನಕ್ಕೆ ನೀವೇ ರಾಜರಾಗಿರುತ್ತೀರಾ. ಇದೇ ನಿಮ್ಮ ಗೆಲುವಿನ 5 ಸೂತ್ರಗಳು. ಜೊತೆಗೆ ನಿಮಗೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಗೊತ್ತಿಲ್ಲ ಎಂದು ನಿಮ್ಮ ಶತ್ರುಗಳ ಬಳಿ ತೋರಿಸುವುದಕ್ಕೆ ಹೋಗಬೇಡಿ.
ತೋರಿಸಿಕೊಂಡರೆ ಅವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ.